ನಾವು ಸೇರಿರೋ ಉದ್ದೇಶ ಇದು ಬಹಳ ಅತಿ ಸೂಕ್ಷ್ಮವಾದಂಥ ವಿಷಯ. ನಾವು ಯಾವ ಭೂಮಿ ಮೇಲೆ ನಾವು ಈಗ ಜೀವನ ನಡೆಸ್ತಾ ಇದ್ದೀವಿ ಅದನ್ನೇ ಕಾಪಾಡಬೇಕು ಅನ್ನುವಂಥ ಹಿನ್ನೆಲೆ ನಾವಿವತ್ತು ಸೇರಿದ್ದೀವಿ. ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಔದ್ಯೋಗೀಕರಣ ಬೇಕಲೇಬೇಕು. ನಾವು ಬದುಕಬೇಕು ಅಂದ್ರೆ ಪರ್ಯಾವರಣ ಬೇಕು. ದೇಶಕ್ಕೆ ಬೇಕಾಗಿರೋದು ಒಂದು, ನಮಗೆ ಬೇಕಾಗಿರೋದು ಒಂದು. ದೇಶಕ್ಕೆ ಬೇಕಾಗಿರೋದು ರಾಜಕಾರಣಕ್ಕಾಗಿ, ನಮಗೆ ಬೇಕಾಗಿದ್ದು ಜೀವನಕ್ಕಾಗಿ. ಇದರಲ್ಲಿ ಎರಡು ವ್ಯತ್ಯಾಸ ಇದೆ. ಅವ್ರಿಗೂ ಗೊತ್ತಿದೆ, ರಾಜಕಾರಣ ಮಾಡೋರಿಗೂ ಗೊತ್ತಿದೆ, ಉಸಿರಾಟ ಬಹಳ ಅಮೂಲ್ಯವಾದದ್ದು. ಅದು ಬರುವಂಥದ್ದು ನೇಚರಿಂದ. ಪ್ರಕೃತಿ ನಿಯಮವನ್ನ ನಾವು ಉಲ್ಲಂಘಿಸಿ ಈ ಡ್ಯಾಮ್ಗಳಾಗಲಿ ಅಥವಾ ಈ ಬಾಂದರ್ಗಳಾಗಲಿ ನಾವು ಕಟ್ತಾ ಇದ್ದೀವಿ. ನೇಚರೇ ತಮ್ಮದೇ ಆದೊಂದು ಸಿಸ್ಟಮ್ನಿಂದ ಅದು ತಮ್ಮ ಜೀವನವನ್ನು ಸಾಗಿಸ್ತದೆ. ಅದರದ ಒಂದು ನಾವು ಭಾಗಿ. ಅದನ್ನು ನಾವು ಇದನ್ನು ಮುಂದೆ ತಗೊಂಡು ಹೋಗಬೇಕು ಅಂತಂದ್ರೆ ನಾವು ಬಹಳ ಮಹತ್ವವಾಗಿ ನಮ್ಮ ಜವಾಬ್ದಾರಿಯುತವಾಗಿ ಇದನ್ನು ನಾವು ಕೆಲಸ ಮಾಡಬೇಕು. ಯಾವುದೂ ರಾಜಕಾರಣಕ್ಕೆ ಒತ್ತಡಕ್ಕೆ ಮನೆಯದೇ ಈಗಾಗಲೇ ಸಾಕಷ್ಟು 60 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಕೆಲವೊಂದು ಹೋರಾಟಗಳು ಬಂದು ಒಂದು ಸ್ಥಗಿತವಾಗಿ ನಿಂತಿರ್ತದೆ. 10 ವರ್ಷವರೆಗೆ ಮಾದಾಯ ಯೋಜನೆಯ ಒಂದು ಹೋರಾಟ ಎಲ್ಲಿವರೆಗೆ ಬಂತು ಅನ್ನೋದು ನಾವು ಕಣ್ಣಾರೆ ಕಂಡಿದ್ದೀವಿ. ನಾನು ಒಂದು ರಾಜಕೀಯ ದೃಷ್ಟಿಯಿಂದನೂ ಒಂದು ಸಾಮಾಜಿಕ ದೃಷ್ಟಿಯಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ, ರಾಜಕೀಯ ಎಲ್ಲಿವರೆಗೆ ಅಡಚಣೆ ಬರ್ತದೆ ಅಂತಂದ್ರೆ ತಮ್ಮ ಹಿತಕ್ಕಾಗಿ. ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಬಿಜೆಪಿ ಇತ್ತು, ಗೋವಾ ಗವರ್ಮೆಂಟ್ ಬಿಜೆಪಿ, ಕರ್ನಾಟಕದಲ್ಲಿ ಬಿಜೆಪಿ. ಅದನ್ನು ಒಂದೇ ದಿವಸದಲ್ಲಿ ಕುಂತು ಪರಿಹಾರ ಕಂಡುಕೊಳ್ಳಬಹುದಾಗಿತ್ತು, ಆದರೆ ಅದನ್ನು ಪರಿಹಾರ ಕಂಡುಕೊಳ್ಳಲಿಲ್ಲ. ಅದು ಯಾಕೆ ಅನ್ನೋ ಒಂದು ಪ್ರಶ್ನೆ ನಾವು ಮಾಡ್ಕೊಂಡ್ರೆ ನಾವು ಎಲ್ಲಿ ಬಂದು ನಿಂತೀವಿ ಅನ್ನೋದಕ್ಕೆ ನಮಗದನ್ನು ಒಂದು ದೊಡ್ಡ ಪ್ರಶ್ನೆ. ಪರಿಹಾರವನ್ನು ಮುಂದೆ ಗೊತ್ತಿದ್ರೂ ಅದನ್ನ ಮಾಡಲಿಕ್ಕೆ ಕೊಡದಂತವರು ನಮ್ಮಲ್ಲಿ ಇರುವಂತ ಜನರೇ. ಈಗ ನಾವು ನಾವು ಬದುಕ್ತಾ ಇರುವುದು ಎಲ್ಲಿ ನಾವು ಸೆನ್ಸಿಟಿವ್ ಆಗಿ ಈ ಪರಿಸ್ಥಿತಿಗೆ ಈಗಾಗಲೇ ಅದನ್ನು ವಿಡಿಯೋ ತೋರಿಸಿದ್ರು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ. ಇವು 2 ಧರಣಗಳ ಆದ್ಮೇಲೆ ಯಾರಿಗೆ ನೀರಿನ ಲಾಭ ಆಗ್ತದೆ, ಆ ನೀರಿನ ಲಾಭದ ಎಷ್ಟರ ಮಟ್ಟಿಗೆ ಆಗ್ತದೆ, ಆ ನೀರಿನ ಲಾಭದಿಂದ ಎಷ್ಟು ತಾಲೂಕುಗಳಿಗೆ, ಎಷ್ಟು ಜಿಲ್ಲೆಗಳಿಗೆ ಅದು ಉಪಯೋಗ ಆಗಬಹುದು, ನೀರಿನ ಹೆಸರಿನ ಮೇಲೆ, ಕುಡಿಯುವ ನೀರಿನ ಹೆಸರಿನ ಮೇಲೆ ಅದನ್ನು ಇಂಡಸ್ಟ್ರಿಯಲ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಚರ್ಚೆ ಆಯಿತು. ಆದರೆ ನಾನು ಒಂದೇ ಹೇಳ ಬಯಸ್ತೇನೆ, ಆಗು ಹೋಗುಗಳ ಬಗ್ಗೆ ಚಿಂತನೆ ನಮ್ಮೆಲ್ಲ ಜನಸಾಮಾನ್ಯರಿಗೆ ಬೇಕು. ಇದು ಇನ್ನೂವರೆಗೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾನು ಒಳಗೊಂದವ್ರು ಹೇಳಿದಾಗ ಒಂದೇ ಮಾತು ಹೇಳಿದ್ದೆ, ಒಳಗೊಂದವರೇ ಇದು ಬಹಳ